ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರತಿಭಟನೆ ಮಾಡ್ತಿದ್ದೀರಿ, ನೀರ್ ಬಿಡಕ್ಕೆ ಹೇಳಿದಾರೆ ಈಗ. ಸರ್, ನಾವು ರಾಷ್ಟ್ರಕವಿ ಕುವೆಂಪು ಅವ್ರ ಪ್ರತಿಮೆ ಮುಂದೆ ನೇಗಿಲ ಯೋಗಿ ಅಂತ ಕರೋ ರೈತನ ನಾವು ನಮ್ಮ ರೈತರಿಗೆ ಅನ್ಯಾಯ ಆಗೋದನ್ನ ಖಂಡಿತವಾಗಿ ಖಂಡಿಸ್ತೀವಿ. ಈ ರೈತರಿಗೆ ಅನ್ಯಾಯವನ್ನ ನಾವು ಖಂಡಿಸೋದು ಹೇಗೆ ಅಂದ್ರೆ ರಾಜ್ಯ ಸರ್ಕಾರ ಬದ್ಧತೆಯಿಂದ ಇರಬೇಕು. ಈ ಕೂಡಲೇ ಒಂದು ಹನಿ ನೀರು ಬಿಡೋದಿಲ್ಲ ನಾವು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡು ಕರ್ನಾಟಕದ ರೈತರ ಹಿತವನ್ನು ಕಾಪಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಹೋರಾಟದ ತೀವ್ರತೆಗೆ ಇವರೇ ಕಾರಣ ಆಗ್ತಾರೆ. ಸರ್, ಈಗ ಪದೇ ಪದೇ ಇದೇ ರೀತಿ ಆಗ್ತಿದೆ, ನೀರು ಬಿಡಿ ಅಂತ ಹೇಳ್ತಿಲ್ಲ, ಪದೇ ಪದೇ ಈ ತರದ್ದು ಆಗ್ತಿದೆ, ಏನ್ ಹೇಳ್ತೀವಿ? ನ್ಯಾಯ ಮಂಡಳಿ ಅದಕ್ಕೆ ಅನ್ಯಾಯ ಮಂಡಳಿ ಅಂತ ಹೆಸರಿಟ್ರೆ ಬಹಳ ಸೂಕ್ತ ಅನ್ಸುತ್ತೆ. ಒಂದು ನಿಮಿಷ ಈಗ ನೋಡಿ ನೋಡಿ 1900 ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಕೂಡ ಈಗ ಪ್ರತಿಭಟನೆಗೆ ಬಂದಿರುವಂತದ್ದು. ಶಿವರಾಮೇಗೌಡರು ಹಾಗೆ ಗೋವಿಂದ್ ಅವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಅವರೆಲ್ಲರೂ ಕೂಡ ಈಗ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಅಂದ್ರೆ ಇದು ನ್ಯಾಯ ಅಲ್ಲ ಅನ್ಯಾಯ ಮಂಡಳಿ ಅನ್ನುವಂತ ಆಕ್ರೋಶವನ್ನ ಕೂಡ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವರಾಮೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ, ಬರ್ತೀನಿ. ಸರ್, ನಿಮ್ಗೆ ಏನಕ್ಕೆ ಅನಿಸುತ್ತೆ ಪದೇ ಪದೇ ಈ ತರದ್ದು ಅನ್ಯಾಯ ಆಗ್ತಾ ಇದೆ ಕರ್ನಾಟಕ? ಇದೆಲ್ಲ ಒಂದ್ ಕಡೆ ನಮ್ಮಲ್ಲಿ ಸಮಗ್ರವಾಗಿ ವಾದ ಮಾಡುವಂಥದ್ದು, ನಮ್ಮ ವಾಸ್ತವ ಸ್ಥಿತಿ ತೋರಿಸೋದ್ರಲ್ಲೂ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಈ ವಿಫಲತೆಗೆ ರಾಜ್ಯ ಸರ್ಕಾರವು ಹೊಣೆ ಹೊತ್ತು ಇನ್ನಾದ್ರೂ ನ್ಯಾಯವಾದ ಕಡೆ ಗಮನ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕ್ತೀವಿ. ಮಳೆ ಅಭಾವ ಆದಾಗೆಲ್ಲ ಇದೇ ತರದ್ದು ಆಗ್ತಿದೆಯಲ್ಲ, ಯಾಕೆ ಅನ್ಸುತ್ತೆ ನಿಮ್ಗೆ? ರಾಜ್ಯ ಸರ್ಕಾರನೇ ಕಾರಣ ಇದಕ್ಕೆ? ಎಲ್ಲ ಒಂದ್ ಕಡೆ ಸಮಗ್ರವಾದ ನ್ಯಾಯವಾದಿಗಳು ವಾಸ್ತವ ಸ್ಥಿತಿನ ನ್ಯಾಯ ಮಂಡಳಿಗೆ ತಿಳಿಸಕ್ಕಾಗದಲ್ಲ ವಿಫಲ ಆಯ್ತು ಅನ್ನೋದು. ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇಲ್ಲ. ಈಗ ನಿಮ್ಮನ್ನ ವಶಕ್ಕೆ ಪಡೆಯುವಂತ ಕೆಲಸ ಆಗ್ತಾ ಇದೆ. ನಮ್ಮ ಕೆಲಸ ಪ್ರತಿಭಟನೆ ಮಾಡ್ತೀವಿ, ಅವ್ರು ಬಂದಿರ್ತೀವಿ ಸರ್ ನಾಡಿಗೋಸ್ಕರ. ಮುಂದಿನ ಹೋರಾಟ ಸರ್, ಇವತ್ತು ನಿಮ್ಮ ಹೋರಾಟ ಯಾವ ರೀತಿ ಬೇಕಾದ್ರೂ ತಿರುತ್ತಾ ಹೋಗ್ಬೋದು. ಮಂಡ್ಯ ರೈತರಿಗೆ ನೈತಿಕ ಬೆಂಬಲ ಕೊಟ್ಟು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ಬೇರೆ ಬೇರೆ ಕಡೆಗಳಲ್ಲಿ ಆಗ್ತಾ ಇದೆ ಪ್ರತಿಭಟನೆ, ಕನ್ನಡ ಸಂಘಟನೆಗಳದ್ದು ಒಟ್ಟಾಗಿ ನಾಡಿನ ಅಸ್ಮಿತೆಯ ವಿಷಯ ಇದು. ಅವರು ಇವರು ಅನ್ನೋದಿಲ್ಲ, ಸಮಗ್ರ ಕರ್ನಾಟಕದ ಜನರು ಮಾಡುವಂತ ಈ ಹೋರಾಟ. ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ಏನಾದ್ರು ಹೋರಾಟ ಶುರು ಮಾಡ್ತಾರೆ, ಎಲ್ಲರೂ ಸೇರಿ ಮಾಡುವಂತ ಹೋರಾಟವೇ, ಅದರಲ್ಲಿ ಏನು ಅನುಮಾನ ಇಲ್ಲ. ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಅವರನ್ನ ವಶಕ್ಕೆ ಪಡೆಯೋದಕ್ಕೂ ಕೂಡ ಈಗ ಪೊಲೀಸರು ಕೂಡ ಸನ್ನದ್ಧಾಗಿರುವಂಥದ್ದು. ಅಂದ್ರೆ ದೊಡ್ಡ ಮಟ್ಟದ ಭದ್ರತೆಯನ್ನು ಕೂಡ ಪೊಲೀಸರು ನಿಯೋಜನೆ ಮಾಡಿಕೊಂಡಿದ್ದಾರೆ. ಈಗ ಕನ್ನಡ ಪರ ಹೋರಾಟಗಾರರು ಏನಿದ್ದಾರೆ, ಪ್ರತಿಭಟನಾಕಾರರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂಥ ಕೆಲಸ ಈಗ ಆಗ್ತಾ ಇರುವಂಥದ್ದು. ಏನು ಶಿವರಾಮೇಗೌಡರು ಇದ್ದಾರೆ, ಶಿವರಾಮೇಗೌಡರನ್ನ ಈ ಸ್ಥಳಕ್ಕೆ ಬಂದ ಕೂಡಲೇ ಅವ್ರನ್ನ ವಶಕ್ಕೆ ಪಡೀತಾ ಇದ್ದಾರೆ. ಜೊತೆಗೆ ಸಾರಾಗೊಂದೆ ಆಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆಯುವಂಥ ಕೆಲಸ. ಅಂದರೆ ಈಗಾಗಲೇ 2 ಬಸ್ಗಳನ್ನು BMTC ಬಸ್ಗಳನ್ನು ನಿಯೋಜನೆ ಮಾಡಿ ನಿಲ್ಲಿಸಿಕೊಂಡಿದ್ರು. ಯಾವಾಗ ಪ್ರತಿಭಟನಾಕಾರರು ಬರ್ತಾರೆ ಅವರನ್ನ ವಶಕ್ಕೆ ಅಂತ ಹೇಳಿ ಈಗ ಕೂಡಲೇ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಇವರು ಆಗಿ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮದೇ ಈಗ ನೀರಿಲ್ಲದಂಥ ಪರಿಸ್ಥಿತಿ, ಖಾಲಿ ಕೊಡದ ಪರಿಸ್ಥಿತಿ ಆಗಿದೆ ಕರ್ನಾಟಕದ್ದು. ಈ ಥರದ ಪರಿಸ್ಥಿತಿಯಲ್ಲಿ ನಮ್ಮನ್ನ ಮತ್ತೆ ಮತ್ತೆ ಅನ್ಯಾಯಕ್ಕೆ ಒಳಪಡಿಸ್ತಾ ಇದೆ ನಿಯಂತ್ರಣ ಮಂಡಳಿ ಅನ್ನುವಂಥ ಆಕ್ರೋಶವನ್ನು ಅವರೆಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಏನು ಪ್ರತಿಭಟನಾಕಾರಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇದೆ. ಈಗ ಕುವೆಂಪು ಪ್ರತಿಮೆಯ ಮುಂಭಾಗಕ್ಕೆ ಶಿವರಾಮೇಗೌಡರು ಬರ್ತಾ ಇದ್ದಾರೆ, ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಆಕ್ರೋಶವನ್ನು ಅವರೆಲ್ಲರೂ ಕೂಡ ಈಗ ಸಾರೋಗೋಗ್ಬೇಕು, ನಾಡಗೀತೆ ಆಡಬೇಕು. ಬನ್ನಿ ಒಂದು ರೀತಿ ಪೊಲೀಸ್ನವರ ದೌರ್ಜನ್ಯ. ಯಾರ ವಿರುದ್ಧ ಹೋರಾಟ? ಪೊಲೀಸರು ಯಾವ ನೀರು ಕುಡಿಯೋದು? ನೋಡಿ ಸರ್, ಇದು ಕರ್ನಾಟಕದ ಅಸ್ಮಿತೆಯ ವಿಷಯ. ಕರ್ನಾಟಕದ ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಇದು ಯಾವಾಗಲೂ ಆಗತ್ತೆ. ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶರು ನೀಡಬೇಕು, ಈಗ ಆಗಿರೋ ಅನ್ಯಾಯವನ್ನು ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಇದು ಈ ನಾಡಿನ ರೈತರ ಪರ ನಡೆಯುವಂಥ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡಿದೆ. ನಾನು ಮಾತಾಡ್ತೀನಿ ನೋಡಿ ನೋಡಿ ಕಾವೇರಿ ಮಂಡಳಿಯ ಏನು ತೀರ್ಪು ಕೊಟ್ಟಿದ್ದಾರೋ ಅದು ಅವೈಜ್ಞಾನಿಕವಾದಂಥ ತೀರ್ಪು. 2 ತಿಂಗಳಾಗಿದೆ ಮುಂಗಾರು ಮಳೆ ಪ್ರಾರಂಭ ಆಗಿ. ಒಂದು ಹನಿ ನೀರು ಯಾವುದೇ ಡ್ಯಾಮ್ ಮೇಲೆ ಭರ್ತಿ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ
ಮಣಿಬಾರ್ದು, ಮೇಲ್ಮನವಿಯನ್ನು ಸಲ್ಲಿಸಬೇಕು. 1991ರಲ್ಲಿ ಇದೇ ರೀತಿ ಹೋರಾಟ ಆಗಿ ಅವತ್ತಿನ ಮುಖ್ಯಮಂತ್ರಿ ಸುಗ್ರೀವಾಗಿ ಹೊಡೆಸಿದ್ರು ನೀರು ಬಿಡಲ್ಲ ಅಂತ. ಅದೇ ಸಾಲಿನಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗಟ್ಟಿಯಾದಂಥ ನಿಲುವನ್ನ ಅವ್ರು ತಗೋಬೇಕು. ನಮ್ಮ ಹೋರಾಟ ರೈತರ ಪರವಾಗಿ, ಕುಡಿಯೋ ನೀರಿಗಾಗಿ ಹೋರಾಟ. ಹೋರಾಟ ನಿರಂತರವಾಗಿ KRS ಎಲ್ಲ ಇಡೀ ಕರ್ನಾಟಕ ಬಂದ್ಗೆ ಕರೆಯನ್ನು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ನಲ್ಲಿ ನೂರಾರು ಸಂಖ್ಯೆಯ ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಈ CWRC ಕೊಟ್ಟಂತಹ ಆದೇಶದ ವಿರುದ್ಧ ಆಕ್ರೋಶವನ್ನು ಹೊರಹಾಕುತ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ತಮಿಳುನಾಡಿಗೆ ನೀರನ್ನ ಬಿಟ್ರೆ ಇಡೀ ಕರ್ನಾಟಕವನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಾವೇರಿ ನಮ್ಮದು, ರಾಜ್ಯದಲ್ಲಿ ಬರ ಇದೆ, ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಹರಿಸಿಕೂಡದು ಅಂತೇಳಿ ಸರ್ಕಾರಕ್ಕೂ ಕೂಡ ಆಗ್ರಹಿಸಿದ್ದಾರೆ. ಒಂದು ಹನಿ ನೀರು ತಮಿಳುನಾಡಿಗೆ ಹರಿದ್ರೂ ಕೂಡ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. 1991ರಲ್ಲಿ ಏನಾಗಿತ್ತು ಅನ್ನೋದನ್ನು ಸರ್ಕಾರ ನೆನಪಿಸ್ಕೊಳ್ಬೇಕು. ಅವತ್ತು ಸರ್ಕಾರ ಹೆಂಗೆ ನಡೆದುಕೊಂಡಿತ್ತೋ ಇವತ್ತು ಕೂಡ ಅದೇ ರೀತಿ ನಡೆದುಕೊಳ್ಬೇಕು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಬೆಂಗಳೂರು ಸೇರಿದಂತೆ ಮಂಡ್ಯ ಸೇರಿದಂತೆ ಹಲವು ಕಡೆಗಳಲ್ಲಿ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವೂ ಕೂಡ ಜಾಸ್ತಿ ಆಗ್ತಾ ಇದೆ. ಕಾವೇರಿ ನಮ್ಮದು ಅಂಥೇಳಿ ಪ್ರತಿಭಟನಾಕಾರರು ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಲ್ನಲ್ಲಿ ಗುಡುಗಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿಭಟನಾಕಾರರು. ಎಲ್ಲರೂ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಜಯ ಕರ್ನಾಟಕದಿಂದ ಬೆಂಬಲವನ್ನು ಕೊಡ್ತೇವೆ. ಕಾವೇರಿ ನಮ್ಮದು, ಕಾವೇರಿ ನಮ್ಮದು. ಮುಂದಿನ ದಿನಗಳಲ್ಲಿ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕನ್ನಡ ಪರ ಸಂಘಟನೆಯಿಂದ ಉಗ್ರ ಹೋರಾಟ ಕಾವೇರಿ ಹೋರಾಟಗಾರರು ಹೇಳ್ತಾ ಇರುವಂತದ್ದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನೀರನ್ನ ಬಿಡಬಾರದು, ಯಾವುದೇ ಕಾರಣಕ್ಕೂ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತ ಒತ್ತಾಯವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ರು ಕೂಡ ಈ ರೀತಿಯಾಗಿ ಏಕಾಏಕಿ ನಾವು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ನಾವು ಹೋರಾಟವನ್ನು ಶುರು ಮಾಡಿದ್ದೀವಿ, ಮತ್ತೆ ಮುಂದುವರಿಯುತ್ತೆ. ಎಲ್ಲ ಸಂಘಟನೆಗಳು ಕೂಡ ಒಟ್ಟಾಗಿ ನಾವು ಬೃಹತ್ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕನ್ನಡ ಪರ ಸಂಘಟನೆಗಳು ಕೊಡ್ತಾ ಇದ್ದಾವೆ. ಕ್ಯಾಮ್ರಾ ಪರ್ಸನ್ ರಾಮು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. CWRC ಕೊಟ್ಟಂತಹ ಆದೇಶದ ವಿರುದ್ಧ ಬೆಂಗಳೂರಿನಲ್ಲಿ ಹೋರಾಟಗಾರರ ಕಿಚ್ಚು ಇದು. ಆಕ್ರೋಶ ಸ್ಫೋಟಗೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ಮತ್ತಷ್ಟು ಚುರುಕುಗೊಳಿಸ್ತೇವೆ ಅಂಥೇಳಿ ಎಚ್ಚರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಕೂಡ ಬಿಡಲ್ಲ ಅಂಥೇಳಿ ಪಟ್ಟು ಹಿಡಿಬೇಕು. ಸುಗ್ರೀವಾಜ್ಞೆಯ ಮೂಲಕ 1991ರಲ್ಲಿ ಏನಾಗಿತ್ತೋ ಈಗಲೂ ಕೂಡ ಅದೇ ರೀತಿ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮೂಲಕ ಒಂದೊಂದಂತೂ ಸ್ಪಷ್ಟಪಡಿಸ್ತಾ ಇದ್ದಾರೆ, ಒಂದೇ ಒಂದು ಹನಿ ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಹೋಗಿದ್ದೇ ಆದರೆ ನಮ್ಮ ಹೋರಾಟ ಜೋರಾಗುತ್ತೆ, ಕರ್ನಾಟಕವನ್ನು ಬಂದ್ ಮಾಡ್ತೀವಿ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ.